ಚರ್ಮ ನಂದು ಸ್ವಲ್ಪ ಶೈನಿಂಗ್ ಬೇಕು, ನನಗೆ ಗ್ಲೋ ಬರಬೇಕು. ನೀವೇನು ಆಹಾರ ಸೇವಿಸ್ತೀರಾ ಎಕ್ಸಾಕ್ಟ್ಲಿ ಅದರಿಂದಾನೇ ಫಸ್ಟ್ ಸ್ಟೆಪ್ ಆಫ್ ಸ್ಕಿನ್ ಕೇರ್ ಇಸ್ ವಾಟ್ ಯು ಈಟ್. ಯಾವಾಗ ನಿದ್ದೆ ಮಾಡಬೇಕು ಅವಾಗಲೇ ಮಾಡಬೇಕು. ಆ್ಯಂಡ್ ತುಂಬ ಜಾಸ್ತಿ ಲ್ಯಾಪ್ಟಾಪ್ ಸ್ಕ್ರೀನ್ಸ್ ಅದೆಲ್ಲ ನೋಡೋದ್ರಿಂದನೂ ಸ್ಕಿನ್ ಡ್ಯಾಮೇಜ್ ಖಂಡಿತ ಆಗುತ್ತೆ. ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದ್ರಿಂದ ತುಂಬ ಏನು ತೋರಿಸ್ತಾರೆ ಅದನ್ನೇ ಯೂಸ್ ಮಾಡ್ಕೊಂಡ್ಬರ್ತಾರೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚರ್ಮದ ಆರೈಕೆ ಎಲ್ಲರಿಗೂ ಅತಿ ಮುಖ್ಯವಾದ ವಿಷಯ. ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವರ್ಷಾ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವಾಗ ಚರ್ಮ ನಂದು ಸ್ವಲ್ಪ ಶೈನಿಂಗ್ ಬೇಕು, ನನಗೆ ಗ್ಲೋ ಬರಬೇಕು, ಈ ಥರದೆಲ್ಲ ತುಂಬ, ಅದರಲ್ಲೂ ಯುವತಿಯರಿಗಿರ್ಬೋದು, ಯುವಕರಿಗೂ ಇವಾಗ ಕ್ರೇಜ್ ಜಾಸ್ತಿನೇ ಆಗಿದೆ. ಸೊ ಇದನ್ನು ನಾವು ಪಡ್ಕೊಬೇಕು ಅಂದರೆ ನಮ್ಮ ಡೈಲಿ ರೊಟೀನ್ ಅಥವಾ ದಿನಚರಿ ಹೇಗಿರಬೇಕು? ಸೊ ಈ ಥರ ಸ್ಕಿನ್ ಕೇರ್ ರೊಟೀನ್ ಅಂತ ಬಂದಾಗ ಎಸ್ಪೆಷಲಿ ಇವಾಗ ವಯಸ್ಕರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಫುಲ್ ಕೊರಿಯನ್ ಸ್ಕಿನ್ ಆ ಥರ ಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ಸ್ಕಿನ್ ಕೇರ್ನಲ್ಲಿ ನಾನು ಪೇಷಂಟ್ಸಿಗೆ ಹೇಳೋದು, ಸ್ಕಿನ್ ಕೇರ್ ಯೂಶಲಿ ನೀವೇನು ಅಪ್ಲೈ ಮಾಡೋದ್ರಿಂದ ಶುರು ಆಗಲ್ಲ, ನೀವೇನು ಆಹಾರ ಸೇವಿಸ್ತೀರಾ ಎಕ್ಸಾಕ್ಟ್ಲಿ ಅದರಿಂದಾನೇ ಫಸ್ಟ್ ಸ್ಟೆಪ್ ಆಫ್ ಸ್ಕಿನ್ ಕೇರ್ ಇಸ್ ವಾಟ್ ಯು ಈಟ್. ಯುವರ್ ಡಯಟ್ ಡೆಫಿನೆಟ್ಲಿ ಮ್ಯಾಟರ್ಸ್. ಸೊ ಆ್ಯಂಡ್ ಅದರಲ್ಲಿ ಸಹ ಯಾವುದನ್ನ ತಿನ್ನಬೇಕು ಯಾವುದನ್ನ ಬಿಡಬೇಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದನ್ನ ತಿನ್ನಬೇಕು ಅಂತಂದರೆ ಸ್ವಲ್ಪ ಪ್ರೋಟೀನ್ ರಿಚ್ ಫುಡ್ಸ್ ತೊಗೊಂಡಾಗ, ಆ್ಯಂಡ್ ಕಾರ್ಬೋಹೈಡ್ರೇಟ್, ಸಿಂಪಲ್ ಕಾರ್ಬ್ಸ್ ಅಂತ ಹೇಳ್ತೀವಿ. ಸೊ ಯಾವುದು ತುಂಬ ಶುಗರಿ ಇರುತ್ತೆ, ಸೊ ಅಂಥದ್ದನ್ನ ಅವಾಯ್ಡ್ ಮಾಡಬೇಕು. ಅದು ನಿಮ್ದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದಾಗ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ, ಏಜಿಂಗ್ ಬರುತ್ತೆ, ಏಜ್ ಲುಕ್ ಬರುತ್ತೆ. ಬಿಕಾಸ್ ಕೊಲಾಜನ್ ಏನಿರುತ್ತಲ್ವಾ ಸ್ಕಿನ್ ಕೆಳಗಡೆ ಅದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಸೊ ಅದರಿಂದ ಏಜ್ ಲುಕ್ ಬರುತ್ತೆ. ಸೊ ಅದರಿಂದ ತುಂಬ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ತುಂಬ ಶುಗರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಆ್ಯಂಡ್ ಪ್ರೋಟೀನ್ ಇಂಟೇಕ್ ಹ್ಯಾಸ್ ಟು ಬಿ ಮೋರ್. ಸೊ ಪ್ರೋಟೀನ್ ರಿಚ್ ಫುಡ್ಸ್ ತಗೊಳ್ಬೇಕಾಗತ್ತೆ. ಸೊ ಆ್ಯಂಡ್ ಏನು ಡೆಫಿಷಿಯನ್ಸೀಸ್ ಇರಬಾರ್ದು, ವೈಟಮಿನ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಐರನ್ ಕಡಿಮೆ ಇದ್ದು ತುಂಬ ನನಗೆ ಸ್ಕಿನ್ ಲುಕ್ ಬಂತ ಹೇಳ್ತಾರೆ, ಆ್ಯಂಡ್ ಸ್ಕಿನ್ ಚೆನ್ನಾಗಿ ಲುಕ್ ಬೇಕು ಅಂತ ಹೇಳ್ತಾರೆ, ನೋಡಿದ್ರೆ ಬ್ಲಡ್ ತುಂಬ ಕಡಿಮೆ ಇರುತ್ತೆ. ಸೊ ಅದು ಪರವಾಗಿಲ್ಲ ಮೇಡಮ್, ನಿಮ್ಮ ಸ್ಕಿನ್ ಕೊಡಿ ಅಂತ ಹೇಳ್ತಾರೆ, ಆಗೋದಿಲ್ಲ. ಸ್ಕಿನ್ ಆ್ಯಂಡ್ ಬಾಡಿ ಆರ್ ರಿಲೇಟೆಡ್. ಸೊ ಕಮಿಂಗ್ ಟು ಏನು ಇವಾಗ ಐರನ್ ರಿಚ್ ಫುಡ್ಸ್ ಅದೆಲ್ಲ ತಗೊಬೇಕು. ಸಿಮ್ದು ಓವರ್ ಆಲ್ ಬಾಡಿ ಹೆಲ್ತ್ ಶುಡ್ ಬಿ ಗುಡ್. ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಆಲ್ಸೋ. ಇವಾಗ ನೋಡಿರ್ತೀರಾ ನೈಟ್ ಡ್ಯೂಟೀಸ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಎಷ್ಟು ಏಜ್ ಲುಕ್ ಬಂದಿರೋ, ಆಲ್ಮೋಸ್ಟ್ 5-10 years ಓಲ್ಡ್ ಆಗಿ ಕಾಣಿಸ್ತಾರೆ ಅವರು. ಸೊ ಆ ಥರದಲ್ಲಿ ತುಂಬ ಯಾವಾಗ ನಿದ್ದೆ ಮಾಡಬೇಕು ಅವಾಗಲೇ ಮಾಡಬೇಕು. ಆ್ಯಂಡ್ ತುಂಬ ಜಾಸ್ತಿ ಲ್ಯಾಪ್ಟಾಪ್ ಸ್ಕ್ರೀನ್ಸ್ ಅದೆಲ್ಲ ನೋಡೋದ್ರಿಂದನೂ ಸ್ಕಿನ್ ಡ್ಯಾಮೇಜ್ ಖಂಡಿತ ಆಗುತ್ತೆ. ಸೊ ಇದೆಲ್ಲ ನಾರ್ಮಲ್ ಆಗಿ ಇತ್ತು ಅಂತಂದರೆ ದೆನ್ ಕಮ್ಸ್ ಯುವರ್ ಸ್ಕಿನ್ ರೂಟೀನ್. ಓಕೆ, ಮೇನ್ ಆಗಿ ಮಾಯಶ್ಚರೈಸರ್ ಅಂಡ್ ಸನ್ಸ್ಕ್ರೀನ್. ಓಕೆ, ಎಲ್ಲ ಕಾಲಗಳಲ್ಲೂ ಸ್ಕಿನ್ ಮೇಲೆ, ಎಸ್ಪೆಷಲಿ ಫೇಸ್ ಮೇಲೆ ಮಾಯಶ್ಚರೈಸರ್ ಯೂಸ್ ಮಾಡಲೇಬೇಕು, ಸನ್ಸ್ಕ್ರೀನ್ ಸಹ ಯೂಸ್ ಮಾಡಲೇಬೇಕು. ಓಕೆ, ಅದರಲ್ಲಿ ಸಹ ಮಾಯಶ್ಚರೈಸರ್, ಇವಾಗ ಕೆಲವೊಬ್ಬರಿಗೆ ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ, ತುಂಬ ಆಯಿಲ್ನೆಸ್ ಜಾಸ್ತಿ ಇದು ಮಾಡಿದಾಗ ಥಿಕ್ ಸನ್ಸ್ಕ್ರೀನ್ಸ್, ಥಿಕ್ ಮಾಯಶ್ಚರೈಸರ್ಸ್ ಕೊಡಲ್ಲ ನಾವು. ಸ್ವಲ್ಪ ಲೈಟ್ ವೇಸ್ಟ್ ಮಾಯಶ್ಚರೈಸರ್ಸ್ ಕೊಡ್ತೀವಿ, ಅದ್ರ ಮೇಲೆ ಸನ್ಸ್ಕ್ರೀನ್ಸ್. ಕೆಲವೊಮ್ಮೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅದರಿಂದ ತುಂಬ ಏನು ತೋರಿಸ್ತಾರೆ ಅದನ್ನೇ ಯೂಸ್ ಮಾಡ್ಕೊಂಡ್ಬರ್ತಾರೆ. ಕಾಮೆಡೋಜೆನಿಕ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಪಿಂಪಲ್ಸ್ನ ಕಾಸ್ ಮಾಡುವಂಥ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡಬೇಕು. ಸೊ ಅದರಿಂದನೂ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಫಾರ್ ದ್ಯಾಟ್ ಲುಕ್ ಡೆಫಿನೆಟ್ಲಿ ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಬೇಸಿಕ್ ಯೂಸ್ ಮಾಡಬೇಕು. ಆಮೇಲೆ ನಿಮ್ಮ ಸ್ಕಿನ್ ಟೈಪ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾವು ನೈಟ್ ಕ್ರೀಮ್ಸು ಮತ್ತು ಸ್ವಲ್ಪ ಗ್ಲಾಸಿ ಲುಕ್ ಬರಲಿಕ್ಕೆ ಕೆಲವೊಂದು ರೆಟಿನಾಯ್ಡ್ ಬೇಸ್ ಕ್ರೀಮ್ಸ್ ಅಂತೆಲ್ಲ ಹೇಳ್ತೀವಿ. ಅದೆಲ್ಲ ನಿಮ್ಮ ಸ್ಕಿನ್ಗೆ ತಕ್ಕ ಸೂಟ್ ಆಗೋ ಥರ ನೋಡಿಬಿಟ್ಟು ಕೊಡಬೇಕಾಗತ್ತೆ. ಓಕೆ. ಸೊ ಇವಾಗ ಸಾಕಷ್ಟು ಪಾರ್ಲರ್ಗಳಲ್ಲಿ ಸ್ಕಿನ್ ಗ್ಲೋ ಈ ಥರದ್ದು ಟ್ರೀಟ್ಮೆಂಟ್ಗಳು ಕೂಡ ನಡೆಯುತ್ತಲ್ವಾ? ಸೊ ಇದೆಲ್ಲ ಹೇಗೆ ವರ್ಕೌಟ್ ಆಗುತ್ತಾ? ಅಂದರೆ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ಳೋದ್ರಿಂದ ಬೇರೆ ಏನಾರು ಎಫೆಕ್ಟ್ಸ್ ಇದೆಯಾ? ಏನಾಗ್ಬಿಟ್ಟಿದೆ ಅಂದರೆ ದರ್ ಇಸ್ ವೆರಿ ಥಿನ್ ಲೈನ್ ಬಿಟ್ವೀನ್ ಡರ್ಮಟಾಲಜಿಸ್ಟ್, ಕಾಸ್ಮೆಟಿಕ್ ಸೆಂಟರ್ಸ್ ಆ್ಯಂಡ್ ದೆನ್ ಸಲೂನ್ ಸೆಂಟರ್ಸ್ ಆಗ್ಬಿಟ್ಟಿದೆ. ಜನರಿಗೆ ಗೊತ್ತೇ ಆಗಲ್ಲ. ಇತ್ತೀಚೆಗೆ ಜಸ್ಟ್ ನೆನ್ನೆ ಒಂದು ಪೇಷಂಟ್ ಬಂದಿದ್ರು, ಯಾವುದೊಂದು ಪೀಲ್ ಮಾಡಿಸ್ಕೊಂಡು ಬಂದಿದ್ರು, ಸ್ಕಿನ್ ಫುಲ್ ಬರ್ನ್ ಆಗ್ಬಿಟ್ಟಿದೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ಎಲ್ಲಿಗೆ ಹೋಗಿದ್ದೀರಾ, ಹೆಸರು ಹೇಳಿದ್ರು ಅವರು. ಸೊ ಈ ಜರ್ಗ್ ಹೋಗಿತ್ತು, ಅಲ್ಲಿ ಡಾಕ್ಟರ್ಸ್ ಇರೋದಿಲ್ಲ ಅಂತ. ಗೊತ್ತು, ಆದ್ರೂ ಅವ್ರು ತೋರಿಸಿದ್ರು ಬಿಫೋರ್ ಅಂಡ್ ಆಫ್ಟರ್, ಫುಲ್ ಗ್ಲೋ ಬಂದಿತ್ತು, ನನಗೂ ಅದೇ ಥರ ಗ್ಲೋ ಬೇಕು ಅಂತ ಹೋದೆ. ಆ್ಯಂಡ್ ಅವ್ರ ಪಾಪ ಮೊದಲೇ ಸ್ಕಿನ್ ಚೆನ್ನಾಗಿತ್ತು, ಅವ್ರ ಫೋಟೋಸ್ ತೋರಿಸ್ತಾ ಇದ್ರು, ಇವಾಗ ಫುಲ್ ಬರ್ನ್ ಆಗಿತ್ತು. ಸೊ ದೇರ್ ಇಸ್ ಅ ಡಿಫ್ರೆನ್ಸ್. ಸಲೂನಲ್ಲಿ ಏನು ಮಾಡ್ತಾರೆ, ಕೆಲವೊಂದು ಅವ್ರಿಗೆ ಸೆಟ್ ಆಫ್ ಪ್ರೊಸೀಜರ್ಸ್ ಇರುತ್ತೆ. ಅದು ನಾವು ಡರ್ಮಟಾಲಜಿಸ್ಟ್ ಮಾಡುವಂಥ ಕೆಲವೊಂದು ಪ್ರೊಸೀಜರ್ಸ್ನ ಅವರು ಮಾಡಬಾರ್ದು. ಬಿಕಾಸ್ ತುಂಬಾ ಸ್ಟ್ರಾಂಗ್ ಆಸಿಡ್ ಯೂಸ್ ಮಾಡಿದ್ದು, ಅದರಲ್ಲೂ ಸ್ಕಿನ್ ತುಂಬಾ ಸೆನ್ಸಿಟಿವ್ ಅನ್ಸುತ್ತೆ ಬೇರೆ ಎಲ್ಲ ಪಾರ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಅಂಡ್ ಫೇಸ್ ಇಂಪಾರ್ಟೆಂಟ್ ಕೂಡ. ಸೊ ಬಿಕಾಸ್ ಇಟ್ ವಿಲ್ ಗೆಟ್ ಎಕ್ಸ್ಪೋಸ್ ಟು ಸೋ ಮೆನಿ ಪೊಲ್ಯೂಟೆಂಟ್ಸ್ಗೆ, ಧೂಳಿಗೆ ಎಕ್ಸ್ಪೋಸ್ ಆಗುತ್ತೆ, ಸನ್ ರೇಸ್ಗೆ ಎಕ್ಸ್ಪೋಸ್ ಆಗುತ್ತೆ. ನಮ್ದು ಬಾಡಿಗಿಂತ ಫೇಸ್ ತುಂಬಾ ಎಕ್ಸ್ಪೋಸ್ ಆದಾಗ ದೆನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಕೆಲವೊಂದು ಪ್ರೊಸೀಜರ್ಸ್ ಡರ್ಮಟಾಲಜಿ
ಡರ್ಮಟಾಲಜಿಸ್ಟ್ಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಸೊ ಆಲ್ವೇಸ್ ಅದನ್ನು ನೋಡಿ ಹೋಗಬೇಕು ಅಂತ ನಾನು ಜನರಿಗೆ ಹೇಳಕ್ಕೆ ಇಷ್ಟ.